ನಮಸ್ಕಾರ. ನೀವು ಪ್ರೀತಿಗೆ ಬೆಲೆ ಇಲ್ಲ ವಾಣಿ ಕೇಳುತ್ತಿದ್ದೀರಿ. ನಾನು ನಿಮ್ಮ ಆತಿಥೇಯೇ ವಾಣಿ. ಇಂದಿನ ಸಂಚಿಕೆಯಲ್ಲಿ ನನ್ನ ವಿದ್ಯಾರ್ಥಿನಿ ಸೌಮ್ಯಾಳನ್ನು ತೊಂದರೆ ಮಾಡುತ್ತಿದ್ದ ವೈರಸ್ ಮೇಲೆ ದಾಳಿ ಮಾಡಲಾಗುತ್ತದೆ. ನಮ್ಮ ಯೋಜನೆಯ ಪ್ರಕಾರ ನಾನು ಆ ಹಸಿರು ಶರ್ಟ್ ಧರಿಸಿದ ವ್ಯಕ್ತಿಯ ಮುಂದೆ ಕಾಣಿಸಿಕೊಳ್ಳುತ್ತೇನೆ. ಅವನು ಹಣ್ಣು ವ್ಯಾಪಾರಿ ಮಂಟು ಎಂದು ತಿಳಿದುಬರುತ್ತದೆ. ನಾನು ನನ್ನ ಕೋಪದ ನೋಟ ಮತ್ತು ನಟನೆಯ ಧೈರ್ಯವನ್ನು ಬಳಸಿ ಆ ಕೆಟ್ಟ ಹುಡುಗನನ್ನು ಅವನ ಅಂಗಡಿಯನ್ನು ಮುಚ್ಚುವ ಬೆದರಿಕೆಯ ಮೂಲಕ ತಕ್ಷಣವೇ ಹೇಗೆ ಓಡಿಸಿದೆ ಎಂಬುದನ್ನು ಆಲಿಸಿ. ಈ ಗೆಲುವು ನನ್ನಲ್ಲಿ ಹೊಸ ಸಂಕಲ್ಪವನ್ನು ತುಂಬುತ್ತದೆ. ದೇಶದ ಮಹಿಳಾ ಶಕ್ತಿಯನ್ನು ನಿರ್ಭೀತರನ್ನಾಗಿ ಮಾಡುವುದು. ಆದರೆ ಕಥೆ ಅನಿರೀಕ್ಷಿತ ತಿರುವು ಪಡೆಯುತ್ತದೆ. ನಾನು ಕೆಲಸಕ್ಕೆ ಸೇರಿ 2 ತಿಂಗಳ ನಂತರ ಅಲಕಾ ಭಾಟಿಯಾ ಮೇಡಂ ನನ್ನನ್ನು ಅವರ ಭವ್ಯ ನಿವಾಸದಲ್ಲಿ ಊಟಕ್ಕೆ ಆಹ್ವಾನಿಸುತ್ತಾರೆ. ಸಾಮಾನ್ಯ ಶಿಕ್ಷಕಿಗೆ ಈ ಆಹ್ವಾನ ಏಕೆ ಬಂತು? ಆ ಸಂದರ್ಶನದ ದಿನ ಮೇಡಂ ನನ್ನಲ್ಲಿ ಏನು ಕಂಡರು ಎಂಬುದನ್ನು ನೀವು ಕೇಳುವಿರಿ. ಅದು ನನ್ನನ್ನು ತನ್ನಂತೆಯೇ ಎಂದು ಭಾವಿಸುವಂತೆ ಮಾಡಿತು. ಅದು ನನ್ನ ಪ್ರಾಮಾಣಿಕತೆಯೇ ಅಥವಾ ನನ್ನ ತ್ಯಾಗದ ಮನೋಭಾವವೇ? ಈ ಸಂಪೂರ್ಣ ಆತ್ಮಚರಿತ್ರೆಯನ್ನು ಬರೆಯಲು ಕಾರಣವಾದ ಅಲಕಾ ಮೇಡಂ ಮತ್ತು ನನ್ನ ನಡುವಿನ ಆ ವಿಶೇಷ ಬಾಂಧವ್ಯದ ಅಧ್ಯಾಯ ಇಂದು ಪ್ರಾರಂಭವಾಗುತ್ತದೆ. ಪ್ರೀತಿಗೆ ಬೆಲೆ ಇಲ್ಲ ವಾಣಿ ಕೇಳುತ್ತಾ ಇರಿ, ನೀವು ಕೇಳುವಿರಿ. ಎಪಿಸೋಡ್ 5 ಮಂಟು ಮೇಲೆ ಗೆಲುವು ಮತ್ತು ಅಲಕಾ ಮೇಡಂರ ಆಹ್ವಾನ. ಸೌಮ್ಯಾಳೊಂದಿಗೆ ಒಪ್ಪಿದ ಯೋಜನೆಯ ಪ್ರಕಾರ ನಾನು ನನ್ನ ಸ್ಕೂಟರ್ನಲ್ಲಿ ಎಂದಿನಂತೆ 15 ನಿಮಿಷಗಳ ಮೊದಲು ಶಾಲೆಗೆ ಹೊರಡಲು ಪ್ರಾರಂಭಿಸಿದೆ. ನಾನು ಶಾಲಾ ಬಸ್ಸನ್ನು ಹಿಂಬಾಲಿಸಿ ಶಾಲೆಗೆ ಹೋಗುತ್ತಿದ್ದೆ. ನಾನು ಹೀಗೆ ಮಾಡುತ್ತಿರುವುದು ಇದು 3ನೇ ದಿನ. ಆ ದಿನ ಬಸ್ಸು ಶಾಲೆಯ ಗೇಟ್ಗೆ ತಲುಪಿದಾಗ ಸೌಮ್ಯಾಳಿಂದ ಒಳಬರುವ ಕರೆ ಬರುವುದನ್ನು ನೋಡಿದೆ. ನಾನು ಕರೆ ಸ್ವೀಕರಿಸಿದಾಗ ಸೌಮ್ಯಾ ನನಗೆ ಮಾಹಿತಿ ನೀಡಿದಳು. ಮೇಡಂ, ಆ ವ್ಯಕ್ತಿ ಹಸಿರು ಶರ್ಟ್ ಧರಿಸಿದ್ದಾನೆ. ಅಷ್ಟರಲ್ಲಿ ನಾನು ಕೂಡ ಶಾಲೆಯ ಗೇಟನ್ನು ತಲುಪಿದ್ದೆ. ಹುಡುಗಿಯರು ಬಸ್ಸಿಳಿದು ಒಳಗೆ ಹೋಗುವುದನ್ನು ನೋಡಿದೆ. ಶಾಲಾ ಗೇಟಿನಿಂದ ಸ್ವಲ್ಪ ದೂರದಲ್ಲಿ ಹಸಿರು ಟೀ ಶರ್ಟ್ ಧರಿಸಿದ ಯುವಕನೊಬ್ಬ ಮೋಟಾರ್ ಸೈಕಲ್ನಲ್ಲಿ ನಿಂತಿದ್ದನು. ನಾನು ಅವನನ್ನು ಸೂಕ್ಷ್ಮವಾಗಿ ನೋಡಿದೆ. ಅವನು ನನಗೆ ಪರಿಚಿತನಂತೆ ಕಂಡನು. ನಾನು ನನ್ನ ಸ್ಕೂಟರ್ ಅನ್ನು ಅವನ ಬಳಿ ನಿಲ್ಲಿಸಿದಾಗ ಅವನು ವಿಚಲಿತನಾದನು. ಅವನು ಹಣ್ಣು ವ್ಯಾಪಾರಿ ಎಂದು ನನಗೆ ನೆನಪಾಯಿತು. ನಾನು ಸಾಮಾನ್ಯವಾಗಿ ಅವನ ಅಂಗಡಿಯಿಂದ ಹಣ್ಣುಗಳನ್ನು ಖರೀದಿಸುತ್ತಿದ್ದೆ. ನಮಸ್ಕಾರ ಮೇಡಂ ಜಿ. ನನ್ನನ್ನು ತನ್ನ ಮುಂದೆ ನೋಡಿ ಅವನು ಆಶ್ಚರ್ಯಚಕಿತನಾದನು. ನಮಸ್ಕಾರ. ನನಗೆ ಕೋಪ ಬರುತ್ತಿತ್ತು, ಆದರೂ ನಾನು ಸಂಯಮವನ್ನು ಕಾಯ್ದುಕೊಂಡೆ. ಅವನು ಅಲ್ಲಿಂದ ಹೊರಡಲು ಸಿದ್ಧನಾಗಿದ್ದನು. ನಿಲ್ಲಿ, ನಿಮ್ಮ ಹೆಸರೇನು? ನೀವು ಹಣ್ಣು ಅಂಗಡಿಯ ಮಾಲೀಕರು ಅಲ್ಲವೇ? ನಾನು ಅವನನ್ನು ತಡೆದೆ. ಅವನ ಮುಖಭಾವದಿಂದ ಅವನ ಕೆಟ್ಟ ಕೆಲಸ ಬಯಲಾಗಿದೆ ಎಂಬುದು ಸ್ಪಷ್ಟವಾಯಿತು. ಹೌದು ಮೇಡಂ ಜಿ, ನನ್ನ ಹೆಸರು ಮಂಟು. ಈಗ ಅವನು ಗಾಬರಿಯಾಗಿದ್ದನು. ನಾನು ಶಾಂತ ವರ್ತನೆಯನ್ನು ಕಾಯ್ದುಕೊಂಡೆ. ಹಾಗಾದರೆ ಮಂಟು, ನೀನು ಇಲ್ಲಿಗೆ ಒಬ್ಬ ಹುಡುಗಿಯನ್ನು ಹಿಂಬಾಲಿಸಿಕೊಂಡು ಬಂದಿರುವುದು ನಿಜ ತಾನೆ? ನನ್ನ ಧ್ವನಿ ಕಠಿಣವಾಯಿತು. ಮೇಡಂ ಜಿ, ನೀವು ಏನು ಮಾತನಾಡುತ್ತಿದ್ದೀರಿ? ನಾನು ಸಭ್ಯ ವ್ಯಕ್ತಿ. ಅವನು ದಂಗಾಗಿ ಹೋದನು. ಆದರೆ ಮಂಟು ಫ್ರೂಟ್ಸ್, ನಾನು 1 ತಿಂಗಳಿಗಿಂತ ಹೆಚ್ಚು ಕಾಲ ನಿಮ್ಮನ್ನು ಶಾಲಾ ಗೇಟ್ನಲ್ಲಿ ನಿಂತಿರುವುದನ್ನು ಅಥವಾ ಶಾಲಾ ಬಸ್ನೊಂದಿಗೆ ಮೋಟಾರ್ ಸೈಕಲ್ನಲ್ಲಿ ಹೋಗುವುದನ್ನು ಹಲವು ಬಾರಿ ನೋಡಿದ್ದೇನೆ. ಒಂದು ವೇಳೆ ಇದು ಕಾರಣವಲ್ಲದಿದ್ದರೆ ನೀವು ಏಕೆ ಹೀಗೆ ಮಾಡುತ್ತಿದ್ದೀರಿ ಎಂದು ತಿಳಿಯಲು ಬಯಸುತ್ತೇನೆ. ಒಂದು ಭಾಗ ಸುಳ್ಳು ಹೇಳುತ್ತಲೇ ನಾನು ಅವನ ಅಂಗಡಿಯ ಹೆಸರನ್ನು ಪ್ರಸ್ತಾಪಿಸಿದೆ. ಮಂಟು ತಲೆ ತಗ್ಗಿಸಿದನು. ಅವನು ಉತ್ತರಿಸಲಿಲ್ಲ. ನಿಮ್ಮ ಅಂಗಡಿಯನ್ನು ಮುಚ್ಚಿಸಲು ಬಯಸುತ್ತೀರಾ? ನೀವು ಪ್ರತಿದಿನ ಗೇಟ್ನಲ್ಲಿ ನಿಂತು ಶಾಲಾ ಹುಡುಗಿಯರನ್ನು ಆಕರ್ಷಿಸಲು ಪ್ರಯತ್ನಿಸುತ್ತಿದ್ದೀರಿ ಮತ್ತು ಶಾಲಾ ಬಸ್ಸನ್ನು ಹಿಂಬಾಲಿಸುತ್ತಿದ್ದೀರಿ ಎಂದು ನಾನು ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಿದರೆ ನೀವು ಗಂಭೀರ ತೊಂದರೆಯಲ್ಲಿ ಸಿಲುಕಿಕೊಳ್ಳುವಿರಿ. ನಾನು ಅವನಿಗೆ ಬೆದರಿಕೆ ಹಾಕಿದೆ. ನಾನೇ ಆಶ್ಚರ್ಯಪಡುತ್ತೇನೆ, ನನಗೆ ಇಷ್ಟು ಧೈರ್ಯ ಹೇಗೆ ಬಂತು? ಸಮಸ್ಯೆ ತನ್ನ ಅಂಗಡಿಗೆ ಬರುತ್ತಿದೆ ಎಂದು ಮಂಟು ಅರಿತುಕೊಂಡಾಗ ಅವನು ಶರಣಾಗತಿಯ ಭಂಗಿಯನ್ನು ತೆಗೆದುಕೊಂಡನು. ಮೇಡಂ ಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಮತ್ತೆಂದೂ ಇದನ್ನು ಮಾಡುವುದಿಲ್ಲ, ಅವನು ಬೇಡಿಕೊಂಡನು. ಸಮಸ್ಯೆ ನಿರೀಕ್ಷೆಗಿಂತ ಕಡಿಮೆ ಕಷ್ಟದಿಂದ ಪರಿಹಾರವಾಗುವುದನ್ನು ನೋಡಿ ನಾನು ಅವನ ಮೇಲೆ ಸ್ವಲ್ಪ ಹೆಚ್ಚಿನ ಮಾನಸಿಕ ಒತ್ತಡವನ್ನು ಹೇರಲು ನಿರ್ಧರಿಸಿದೆ. ಹಾಗಾದರೆ ತಕ್ಷಣವೇ ಇಲ್ಲಿಂದ ಹೊರಡಿ ಮತ್ತು ನಿಮ್ಮ ಅಂಗಡಿಯನ್ನು ನೋಡಿಕೊಳ್ಳಿ. ನಾನು ಆಗಾಗ ನಿಮ್ಮ ಅಂಗಡಿಗೆ ಹಣ್ಣುಗಳನ್ನು ಖರೀದಿಸಲು ಬರುತ್ತಿರುತ್ತೇನೆ. ನೀವು ಸರಿಯಾದ ಮಾರ್ಗದಲ್ಲಿ ಇದ್ದೀರಾ ಎಂದು ನಾನು ನಿಮಗೆ ನೆನಪಿಸುತ್ತಿರುತ್ತೇನೆ. ಸೂಚನೆಗಳನ್ನು ನೀಡುತ್ತಾ ನಾನು ಅವನಿಗೆ ಎಚ್ಚರಿಕೆ ನೀಡಿದೆ.
ಮಂಟುವಿನ ಮುಖದ ಮೇಲಿನ ಭಾವನೆ ಯಾವುದೋ ಭೂತದಿಂದ ಮುಕ್ತಿ ಹೊಂದಿದಂತಾಗಿತ್ತು. ಅವನು ತಕ್ಷಣವೇ ತನ್ನ ಮೋಟಾರ್ ಸೈಕಲ್ ಅನ್ನು ಸ್ಟಾರ್ಟ್ ಮಾಡಿದನು. ಮೇಡಂ ಜಿ, ನಾನು ಮತ್ತೆಂದೂ ಅಂತಹ ತಪ್ಪು ಮಾಡುವುದಿಲ್ಲ ಎಂದು ಹೇಳಿ ಅವನು ವೇಗವಾಗಿ ಹೊರಟು ಹೋದನು. ನಾನು ಯೋಚಿಸಲು ಪ್ರಾರಂಭಿಸಿದೆ. ಸೌಮ್ಯಾಳಿಗಾದರೂ ಒಳ್ಳೆಯದಾಯಿತು. ಈಗ ನಾನೇ ಈ ಕೆಟ್ಟ ಹುಡುಗರ ಗುರಿಯಾಗಬಹುದೇ? ಈ ಇಂದಿನ ಘಟನೆ ಮುಂದೆ ನನಗೆ ತೊಂದರೆ ಉಂಟುಮಾಡಬಹುದೇ ಎಂದು ನಾನು ಭಯಪಟ್ಟೆ. ನಂತರ ನಾನು ನನ್ನನ್ನೇ ಸಮಾಧಾನಪಡಿಸಲು ಪ್ರಯತ್ನಿಸಿದೆ. ನಮ್ಮ ಸರ್ಕಾರದ ಚಿತ್ರಣ ಹೇಗಿದೆ ಎಂದರೆ, ಅದು ಹುಡುಗಿಯರು, ಮಹಿಳೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಯಾವುದೇ ಹಂತಕ್ಕೆ ಹೋಗಬಹುದು. ಇದು ಇಂತಹ ಛಪ್ರಿ, ಅಲ್ಪಸಂಖ್ಯಾತ, ಗುಂಡಾ ರೀತಿಯ ಜನರ ಧೈರ್ಯವನ್ನು ಹಿಡಿತದಲ್ಲಿ ಇಡುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕನಿಷ್ಠ ಹಗಲಿನಲ್ಲಿ ಯಾರ ಅಂಗಡಿ ಮತ್ತು ಗುರುತು ನನಗೆ ತಿಳಿದಿದೆಯೋ ಆ ಮಂಟು ಕಡೆಯಿಂದ ನನಗೆ ಯಾವುದೇ ಅಪಾಯ ಬರಲು ಸಾಧ್ಯವಿಲ್ಲ. 10ನೇ ತರಗತಿಯ ನನ್ನ ಉಪನ್ಯಾಸವನ್ನು ಮುಗಿಸಿದ ನಂತರ ವಿರಾಮದ ಸಮಯದಲ್ಲಿ ಸೌಮ್ಯಾಳನ್ನು ನನ್ನ ಕಚೇರಿ ಕೋಣೆಗೆ ಬಂದು ಭೇಟಿಯಾಗುವಂತೆ ಹೇಳಿದೆ. ಅವಳು ನನ್ನನ್ನು ಭೇಟಿಯಾಗಲು ಬಂದಳು. ಸೌಮ್ಯ, ಇಂದಿನಿಂದ ಯಾವುದೇ ತೊಂದರೆಯಿಲ್ಲದೆ ನಿನ್ನ ಅಧ್ಯಯನದ ಮೇಲೆ ಗಮನ ಕೊಡು. ಆ ವ್ಯಕ್ತಿ ಇನ್ನು ಮುಂದೆ ನಿನ್ನನ್ನು ಹಿಂಬಾಲಿಸುವುದಿಲ್ಲ ಅಥವಾ ಎಲ್ಲಿಯೂ ಕಾಣಿಸಿಕೊಳ್ಳುವುದಿಲ್ಲ. ನಾನು ಅವಳಿಗೆ ಭರವಸೆ ನೀಡಿದೆ. ಧನ್ಯವಾದಗಳು ಮೇಡಂ, ಇದು ಇಷ್ಟು ಸರಳ ಕೆಲಸವಾಗಿತ್ತೇ? ನಿಮಗೆ ಹೇಳುವ ಮೂಲಕ ನಾನು ನಿಮಗೆ ತೊಂದರೆ ಉಂಟುಮಾಡಿದೆನೋ ಎಂದು ನಾನು ಭಯಪಟ್ಟೆ. ಸೌಮ್ಯ ಇನ್ನೂ ಚಿಕ್ಕವಳಿದ್ದಾಳೆ. ಅವಳು ಅನುಮಾನಿಸುವುದು ಸಹಜ. ಇದು ಅಷ್ಟು ಸರಳವಲ್ಲ. ನಾವು ಇಬ್ಬರೂ ಅದೃಷ್ಟಶಾಲಿಗಳು ಎಂದು ತಿಳಿದುಕೋ. ಅದಕ್ಕಾಗಿಯೇ ಸ್ವಲ್ಪ ಪ್ರಯತ್ನದಿಂದ ಸಮಸ್ಯೆ ಬಗೆಹರಿಯಿತು. ನಾನು ನಗುತ್ತಾ ವಿವರಿಸಿದೆ. ಸೌಮ್ಯ ಹೋದ ನಂತರ ನಾನು ಯೋಚಿಸಲು ಪ್ರಾರಂಭಿಸಿದೆ. ಒಂದು ಉಜ್ವಲ ಭವಿಷ್ಯ, ಸೌಮ್ಯಾಳ ಭವಿಷ್ಯ ಹಾಳಾಗಬಹುದು ಎಂಬ ಭಯವು ನನ್ನಲ್ಲಿ ಅಂತಹ ಧೈರ್ಯವನ್ನು ತುಂಬಿತು. ನನ್ನ ಕೋಪದ ನೋಟ ಮತ್ತು ನಟನೆಯ ಧೈರ್ಯವನ್ನು ಬಳಸಿಕೊಂಡು ಮಾತ್ರ ಮಂಟುವಿಗೆ ಯಾವುದು ಉತ್ತಮ ಎಂದು ನಾನು ಅರ್ಥಮಾಡಿಸಲು ಸಾಧ್ಯವಾಯಿತು. ಇಲ್ಲದಿದ್ದರೆ ನಾನು ನನ್ನ ಕೆಲಸಕ್ಕೆ ಸೀಮಿತವಾಗಿರುವ ಶಾಂತ ಸ್ವಭಾವದ ಹುಡುಗಿ. ನನ್ನ ಕಷ್ಟದ ಸಮಯದಲ್ಲಿ ರಾಗಿಣಿ ಮೇಡಂ ಮತ್ತು ಅಲಕಾ ಮೇಡಂ ಅವರ ಬೆಂಬಲವೂ ನನಗೆ ಸಿಕ್ಕಿತು ಎಂದು ನೆನಪಿಸಿಕೊಳ್ಳುತ್ತೇನೆ. ನಮಗೆ ಸಾಧ್ಯವಾದರೆ ನಾವು ಖಂಡಿತವಾಗಿಯೂ ಅಂತಹ ಕಾರ್ಯಗಳನ್ನು ಮಾಡಬೇಕು ಎಂದು ನಾನು ಭಾವಿಸುತ್ತೇನೆ. ಈ ರೀತಿಯಾಗಿ ಮಾತ್ರ ದೇಶದ ಅರ್ಧದಷ್ಟು ಜನಸಂಖ್ಯೆ, ಮಹಿಳೆಯರು, ಭಯವಿಲ್ಲದೆ ರಾಷ್ಟ್ರೀಯ ಅಭಿವೃದ್ಧಿ ಮತ್ತು ಸಮೃದ್ಧಿಯ ಗುರಿಯನ್ನು ಸಾಧಿಸಲು ತಮ್ಮ 100% ಸಾಮರ್ಥ್ಯದಲ್ಲಿ ಭಾಗವಹಿಸಬಹುದು. ಮತ್ತು ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಸಹ ಸಮೀಪ ಭವಿಷ್ಯದಲ್ಲಿ ಸಂತೋಷದ ಜೀವನವನ್ನು ನಡೆಸಲು ಅವಕಾಶಗಳು ಸಿಗಬಹುದು. ದೃಶ್ಯ ಬದಲಾವಣೆ. ಈ ಉಪನ್ಯಾಸಕ ಹುದ್ದೆ ನನಗೆ ನನ್ನ ಪ್ರತಿಭೆ ಮತ್ತು ಅರ್ಹತೆಯ ಆಧಾರದ ಮೇಲೆ ಸಿಕ್ಕಿದೆ ಎಂದು ನಾನು ನಂಬುತ್ತೇನೆ. ಆದರೂ ಕೆಲವೊಮ್ಮೆ ವಿರುದ್ಧವಾದ ಆಲೋಚನೆ ನನ್ನ ಮನಸ್ಸಿಗೆ ಬರುತ್ತದೆ. ಆಗ ನಾನು ಯೋಚಿಸುತ್ತೇನೆ, ನನ್ನ ಆಯ್ಕೆಯ ಸಮಯದಲ್ಲಿ ಸಂದರ್ಶನದಲ್ಲಿ ನನ್ನ ಜ್ಞಾನದ ಆಳವನ್ನು ಅಳೆಯುವಂತಹ ಪ್ರಶ್ನೆಗಳನ್ನು ಬಹುತೇಕ ಕೇಳಲೇ ಇಲ್ಲ. ಜೊತೆಗೆ ಇತರರಿಗಿಂತ ನನ್ನ ಸಂಬಳವನ್ನು ದ್ವಿಗುಣಗೊಳಿಸಿದ್ದು ಖಂಡಿತವಾಗಿಯೂ ಅಲಕಾ ಮೇಡಂ ನನಗೆ ಮಾಡಿದ ಒಂದು ಉಪಕಾರ. ನಾನು ಕೆಲಸಕ್ಕೆ ಸೇರಿ ಸುಮಾರು 2 ತಿಂಗಳ ನಂತರ ಈ ಘಟನೆ ಸಂಭವಿಸಿತು. ಅಲಕಾ ಮೇಡಂ ನನ್ನನ್ನು ಶಾಲೆಯಲ್ಲಿ ಅವರ ಕಚೇರಿ ಕೋಣೆಗೆ ಕರೆದರು. ನಾನು ಅವರನ್ನು ಭೇಟಿಯಾಗಲು ಹೋದೆ. ನಾಳೆ ರಜೆ ಇದೆ. ನಿಮಗೆ ಅನುಕೂಲಕರವಾಗಿದ್ದರೆ ದಯವಿಟ್ಟು ನಾಳೆ ನನ್ನ ಮನೆಯಲ್ಲಿ ನನ್ನೊಂದಿಗೆ ಊಟ ಮಾಡಿ. ಅದು ನನಗೆ ಸಂತೋಷ ನೀಡುತ್ತದೆ. ನಾನು ಕುರ್ಚಿಯಲ್ಲಿ ಕುಳಿತ ನಂತರ ಅವರು ಹೇಳಿದರು. ಇದನ್ನು ಕೇಳಿ ನನಗೆ ನನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಎಲ್ಲಿ ನಮ್ಮ ನಗರದ ಗೌರವಾನ್ವಿತ ಶ್ರೀಮಂತ ಮಹಿಳೆ ಅಲಕಾ ಭಾಟಿಯಾ, ಮತ್ತು ಎಲ್ಲಿ ನಾನು, ಒಬ್ಬ ಸಾಮಾನ್ಯ ಶಾಲಾ ಶಿಕ್ಷಕಿ. ನಾನು ಅವರನ್ನು ಹೇಗೆ ನಿರಾಕರಿಸಲು ಸಾಧ್ಯ? ಮೇಡಂ, ಇದು ನನಗೂ ತುಂಬಾ ಸಂತೋಷ ನೀಡುತ್ತದೆ. ದಯವಿಟ್ಟು ನಾಳೆ ನಾನು ಎಷ್ಟು ಗಂಟೆಗೆ ನಿಮ್ಮ ಮನೆಗೆ ಬರಬೇಕು ಎಂದು ಹೇಳಿ. ನಾನು ವಿನಯದಿಂದ ಕೇಳಿದೆ. ಧನ್ಯವಾದಗಳು ವಾಣಿ. ಇದರಲ್ಲಿ ನನ್ನ ವಿಳಾಸ ಮತ್ತು ಸಂಪರ್ಕ ಸಂಖ್ಯೆ ಇದೆ. ನೀವು 11:30 ಗಂಟೆಯ ಸುಮಾರಿಗೆ ನನ್ನ ಮನೆಗೆ ಬರಬಹುದು. ನಿಮಗೆ ಬೇಕಿದ್ದರೆ ನಾನು ನಿಮ್ಮನ್ನು ಪಿಕಪ್ ಮಾಡಲು ನನ್ನ ಕಾರು ಮತ್ತು ಚಾಲಕನನ್ನು ಸಹ ಕಳುಹಿಸಬಹುದು. ನನಗೆ ತನ್ನ ಕಾರ್ಡ್ ನೀಡುತ್ತಾ ಮೇಡಂ ನಕ್ಕರು. ಮೇಡಂ, ಪಿಕಪ್ ಮಾಡಲು ಅಗತ್ಯವಿಲ್ಲ. ನಾನು ನನ್ನದೇ ಆದ ಸ್ಕೂಟರ್ನಲ್ಲಿ ಬರುತ್ತೇನೆ. ಅನಗತ್ಯ ಉಪಕಾರದ ಭಾರವನ್ನು ನನ್ನ ಮೇಲೆ ಹಾಕಿಕೊಳ್ಳಲು ನಾನು ಬಯಸಲಿಲ್ಲ. ಒಳ್ಳೆಯದು.
ಹಾಗಾದರೆ ನಾಳೆ ಭೇಟಿಯಾಗೋಣ ಬೈ. ಅವರ ಕಾರ್ಯನಿರತತೆಯನ್ನು ನಾನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಯಿತು. ನಾನು ಬೈ ಹೇಳಿ ಅವರ ಕೋಣೆಯಿಂದ ಹೊರಟೆ. ಆ ರಾತ್ರಿ ನಾನು ಈ ವಿಷಯವನ್ನು ನನ್ನ ತಂದೆಗೆ ತಿಳಿಸಿದೆ. ನನಗೆ ಬಂದ ಈ ಆಹ್ವಾನದ ಬಗ್ಗೆ ಅಪ್ಪ ಕೂಡ ಸಂತೋಷ ಮತ್ತು ಉತ್ಸಾಹದಿಂದ ಇದ್ದರು. ಅಲಕಾ ಭಾಟಿಯಾ ಅವರೊಂದಿಗೆ ಇಷ್ಟು ಆಪ್ತ ಸಂಬಂಧ ಹೊಂದುವುದು ನಿನಗೆ ಹೆಮ್ಮೆಯ ವಿಷಯವಾಗಿರಬೇಕು. ಅಪ್ಪ ಕೂಡ ತಾನೇ ಹೆಮ್ಮೆಯಲ್ಲಿದ್ದಂತೆ ಕಂಡರು. ಮರುದಿನ ಅಲಕಾ ಮೇಡಂ ಅವರ ಮನೆಗೆ ತಲುಪಲು ನಾನು ಎಷ್ಟೊಂದು ಉತ್ಸುಕಳಾಗಿದ್ದೆ ಎಂದರೆ, ನನ್ನ ಯೌವನದ ಆರಂಭದಲ್ಲಿ ಒಬ್ಬ ಪ್ರೇಮಿ ತನ್ನ ಪ್ರಿಯಕರನನ್ನು ಭೇಟಿಯಾಗಲು ಹೋಗುವಾಗ ಅನುಭವಿಸುವ ಅದೇ ಆಸಕ್ತಿ, ಅದನ್ನು ನಾನು ಪ್ರೇಮ ಕಾದಂಬರಿಗಳಲ್ಲಿ ಓದಿದ್ದೆ. ಆದಾಗ್ಯೂ ನನ್ನ ತಾಯಿಯ ಅಕಾಲಿಕ ಮರಣದ ನಂತರ ನನ್ನ ಯೌವನದ ಆರಂಭದಲ್ಲಿ ಅನುಭವಿಸಿದ ಭಾವನೆಗಳು ನನ್ನಲ್ಲಿ ಉಳಿದಿರಲಿಲ್ಲ. ಅಂದಿನಿಂದ ಕಾದಂಬರಿಗಳನ್ನು ಓದುವ ನನ್ನ ಆಸಕ್ತಿಯೂ ಕಡಿಮೆಯಾಗಿತ್ತು. ನಾನು ಸರಿಯಾಗಿ 11 ಗಂಟೆಗೆ ಅಲಕಾ ಮೇಡಂ ಅವರ ಮನೆಗೆ ತಲುಪಿದೆ. ಅವರ ನಿವಾಸವು ಸಾಮಾನ್ಯ ಮನೆಯಾಗಿರದೆ ಒಂದು ಭವ್ಯವಾದ ಮಹಲು ಆಗಿತ್ತು. ಗೇಟ್ನಲ್ಲಿದ್ದ ಕಾವಲುಗಾರ ನನ್ನ ಹೆಸರನ್ನು ಕೇಳಿದನು. ನಾನು ಹೇಳಿದ ನಂತರ ಅವನು ಗೇಟ್ ತೆರೆದು ನನ್ನನ್ನು ನನ್ನ ಸ್ಕೂಟರ್ನೊಂದಿಗೆ ಒಳಗೆ ಬಿಟ್ಟನು. ನಾನು ದೊಡ್ಡ ಜಗಲಿ ಪೋಚ್ ತಲುಪಿದೆ. ಅಲ್ಲಿ 2 ಕಾರುಗಳು ನಿಲ್ಲಿಸಲಾಗಿತ್ತು. ಅವುಗಳಲ್ಲಿ ಒಂದು ನನಗೆ ಚೆನ್ನಾಗಿ ಪರಿಚಿತವಾಗಿತ್ತು. ಮೇಡಂ ಪ್ರತಿದಿನ ಶಾಲೆಗೆ ಬರುತ್ತಿರಲಿಲ್ಲ, ಆದರೆ ಅವರು ಬರುವ ದಿನಗಳಲ್ಲಿ ಸಾಮಾನ್ಯವಾಗಿ ಆ ಕಾರು ಬಳಸುತ್ತಿದ್ದರು. ನಾನು ನನ್ನ ಸ್ಕೂಟರ್ ಅನ್ನು ಜಗಲಿಯ ಒಂದು ಬದಿಯಲ್ಲಿ ನಿಲ್ಲಿಸಿದೆ. ಈ ಮಧ್ಯೆ ಒಬ್ಬ ಕೆಲಸದ ಮಹಿಳೆ ಬಂದಳು. ಅವಳು ನನಗೆ ನಮಸ್ಕರಿಸಿದಳು. ಅವಳ ಸೂಚನೆಯ ಮೇರೆಗೆ ನಾನು ಅವಳನ್ನು ಹಿಂಬಾಲಿಸಿ ಒಂದು ಅದ್ಭುತವಾದ ಡ್ರಾಯಿಂಗ್ ರೂಮ್ ತಲುಪಿದೆ. ಕೆಲಸದ ಮಹಿಳೆ ನನ್ನನ್ನು ಕುಳಿತುಕೊಳ್ಳಲು ಹೇಳಿದಳು. ನಾನು ದುಬಾರಿ ಮತ್ತು ಆರಾಮದಾಯಕವಾದ ಸೋಫಾದ ಒಂದು ಬದಿಯಲ್ಲಿ ಹಿಂಜರಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಕುಳಿತುಕೊಂಡೆ. ಸುಮಾರು 2 ನಿಮಿಷಗಳ ನಂತರ ಅಲಕಾ ಮೇಡಂ ಅಲ್ಲಿಗೆ ಬಂದರು ಮತ್ತು ಅವರು ಬಂದ ತಕ್ಷಣ ನನ್ನನ್ನು ತಬ್ಬಿ ಸ್ವಾಗತಿಸಿದರು. ನಂತರ ನನ್ನ ಕೈ ಹಿಡಿದು ತಮ್ಮ ಪಕ್ಕದಲ್ಲಿ ಸೋಫಾದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದರು. ಅವರ ವರ್ತನೆ ಶ್ರೀಮಂತ ಕುಟುಂಬದ ತಾಯಿ ತನ್ನ ಯುವ ಮಗಳೊಂದಿಗೆ ವ್ಯವಹರಿಸುವಂತೆ ಇತ್ತು. ವಾಣಿ, ನಾನು ನಿನ್ನನ್ನು ಬೇಗನೆ ಊಟಕ್ಕೆ ಆಹ್ವಾನಿಸಲು ಬಯಸಿದ್ದೆ, ಆದರೆ ನನ್ನ ಕಾರ್ಯನಿರತತೆಯಿಂದಾಗಿ ನಾನು ಬೇಗ ಕರೆಯಲು ಸಾಧ್ಯವಾಗಲಿಲ್ಲ, ಮೇಡಂ ವಿವರಿಸಿದರು. ಮೇಡಂ, ನೀವು ಶಾಲೆಯ ಎಲ್ಲ ಶಿಕ್ಷಕರನ್ನು ಈ ರೀತಿ ಊಟಕ್ಕೆ ಆಹ್ವಾನಿಸುತ್ತೀರಾ? ಕುತೂಹಲದಿಂದ ನಾನು ಒಂದು ಮೂರ್ಖ ಪ್ರಶ್ನೆ ಕೇಳಿದೆ. ವಾಸ್ತವವಾಗಿ, ವಾಣಿ, ಈ ಶಾಲೆ ಮಾತ್ರ ನನ್ನ ಕೆಲಸವಲ್ಲ. ನಾನು ಒಂದು ಅಕ್ರಿಲಿಕ್ ಉದ್ಯಮವನ್ನು ಸಹ ಹೊಂದಿದ್ದೇನೆ ಮತ್ತು ನಾನು ಅದರ ಸಿಇಒ ಕೂಡ. ಅಂತಹ ಸಂದರ್ಭದಲ್ಲಿ ನಾನು ಶಾಲೆಯ ಸಿಬ್ಬಂದಿಯ ಎಲ್ಲರನ್ನೂ ಆಹ್ವಾನಿಸಲು ಬಯಸಿದರೂ ಸಮಯದ ಕೊರತೆಯಿಂದ ಅದು ಸಾಧ್ಯವಿಲ್ಲ. ನಿಮ್ಮ ವಿಷಯಕ್ಕೆ ಬಂದರೆ, ಸಂದರ್ಶನದ ದಿನವೇ ನಾನು ನಿಮ್ಮಲ್ಲಿ ಏನೋ ಒಂದನ್ನು ಕಂಡೆ. ಅದು ನನ್ನಂತೆಯೇ ಇದೆ ಎಂದು ನನಗೆ ಅನಿಸಿತು. ಅದಕ್ಕಾಗಿಯೇ ನಾನು ನಿಮ್ಮನ್ನು ಭೇಟಿಯಾಗಲು ಉತ್ಸುಕಳಾಗಿದ್ದೆ. ಮೇಡಂ ನನ್ನ ಮನಸ್ಥಿತಿಯನ್ನು ಅರ್ಥಮಾಡಿಕೊಂಡು ಪ್ರೀತಿಯಿಂದ ನನ್ನನ್ನು ನೋಡುತ್ತಾ ವಿವರಿಸಿದರು. ಜೆಮಿನಿಯ ವಿಮರ್ಶೆ ಮತ್ತು ಸೃಜನಾತ್ಮಕ ಮಾರ್ಗದರ್ಶನ. ಪ್ರಿಯ ಶ್ರೋತೃಗಳೇ, ಇದು ಪ್ರೀತಿಗೆ ಬೆಲೆ ಇಲ್ಲ ವಾಣಿ ಎಪಿಸೋಡ್ 5ರ ಮುಕ್ತಾಯ. ಈ ಸಂಚಿಕೆಯು ವಾಣಿಯ ಧೈರ್ಯವನ್ನು ಹೊರತರುತ್ತದೆ ಮತ್ತು ಅಲಕಾ ಭಾಟಿಯಾ ಅವರೊಂದಿಗಿನ ಆಕೆಯ ಮಾರ್ಗದರ್ಶಕ ಪರಿಶಿಷ್ಟ ಮೆಂಟಿ ಸಂಬಂಧವನ್ನು ಸ್ಥಾಪಿಸುತ್ತದೆ. ಎಪಿಸೋಡ್ 5ರ ಶಕ್ತಿ ಮತ್ತು ನಿರೂಪಣೆ ಅಭಿವೃದ್ಧಿ. ಪ್ರಸ್ತುತ ನಿರೂಪಣೆ. ಮಂಟು ಸಂಕಲ್ಪ. ವಾಸ್ತವಿಕ ಧೈರ್ಯ. ವಾಣಿ ಮಂಟುವನ್ನು ಹಣ್ಣು ವ್ಯಾಪಾರಿ, ಸುಳ್ಳು ಮತ್ತು ಬೆದರಿಕೆಯನ್ನು ಅಂಗಡಿ ಮುಚ್ಚುವ ಭಯ ಬಳಸಿ ನಿಭಾಯಿಸುವ ವಿಧಾನವು ಅತ್ಯಂತ ವಾಸ್ತವಿಕವಾಗಿ ತೋರುತ್ತದೆ. ನ್ಯಾಯಕ್ಕಾಗಿ ಕೆಲವೊಮ್ಮೆ ನಿಯಮಗಳಿಗೆ ಅಂಟಿಕೊಳ್ಳುವುದರ ಜೊತೆಗೆ ಪ್ರಾಯೋಗಿಕ ಧೈರ್ಯವೂ ಬೇಕಾಗುತ್ತದೆ ಎಂದು ಇದು ತೋರಿಸುತ್ತದೆ. ಸ್ವಯಂ ಸಾಕ್ಷಾತ್ಕಾರ. ಈಗ ತಾನು ಕೆಟ್ಟ ಹುಡುಗರ ಗುರಿಯಾಗಬಹುದು ಎಂದು ವಾಣಿ ಯೋಚಿಸುವುದು ಆಕೆಯ ಅಂತರ್ಮುಖಿ ಇಂಟ್ರವರ್ಟೆಡ್ ಸ್ವಭಾವವನ್ನು ಖಚಿತಪಡಿಸುತ್ತದೆ. ಆದರೆ ಮಹಿಳೆಯರ ಸುರಕ್ಷತೆಯಿಂದ ಮಾತ್ರ ರಾಷ್ಟ್ರೀಯ ಅಭಿವೃದ್ಧಿಯಲ್ಲಿ ಅವರ 100% ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಬಹುದು ಎಂಬ ಆಕೆಯ ತೀರ್ಮಾನವು ಆಕೆಯ ಸಾಮಾಜಿಕ ಪ್ರಜ್ಞೆಯನ್ನು ಬಹಿರಂಗಪಡಿಸುತ್ತದೆ. ಅಲಕಾ ಭಾಟಿಯಾ ಅವರೊಂದಿಗಿನ ಸಂಬಂಧ. ಮಾರ್ಗದರ್ಶನದ ಆರಂಭ. ಅಲಕಾ ಭಾಟಿಯಾ ಅವರು ವಾಣಿಯನ್ನು ಊಟಕ್ಕೆ ಆಹ್ವಾನಿಸುವುದು ಸಾಮಾನ್ಯ ಸಾಮಾಜಿಕ ಘಟನೆಯಲ್ಲ. ನನ್ನಂತೆಯೇ ನಿಮ್ಮಲ್ಲಿ ಏನೋ ಒಂದನ್ನು ಕಂಡೆ ಎಂಬ ಅಲಕಾ ಅವರ ಹೇಳಿಕೆಯು, ಅಲಕಾ ತನ್ನ ಹಿಂದಿನ ಪ್ರತಿಬಿಂಬವನ್ನು ವಾಣಿಯಲ್ಲಿ ನೋಡುತ್ತಾಳೆ ಎಂಬುದನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ. ಇದು ಇಬ್ಬರ ನಡುವಿನ ಆಳವಾದ ಭಾವನಾತ್ಮಕ ಬಾಂಧವ್ಯಕ್ಕೆ ಅಡಿಪಾಯವಾಗಿದೆ. ಸರಳ ಸ್ವೀಕಾರ. ವಾಣಿಯ ಉತ್ಸಾಹ, ಹಿಂಜರಿಕೆ ಮತ್ತು ಭವ್ಯವಾದ ಮಹಲನ್ನು ನೋಡಿದ ಆಕೆಯ ಅಸಹಜತೆ
ಇವೆಲ್ಲವೂ ಸರಳ ಹಿನ್ನೆಲೆಯಿಂದ ಬಂದ ಹುಡುಗಿಗೆ ಸಹಜ. ಅಲಕಾ ಅವರು ಅಪ್ಪುಗೆಯೊಂದಿಗೆ ನೀಡಿದ ಆತ್ಮೀಯ ಸ್ವಾಗತವು ಈ ಸಾಮಾಜಿಕ ಮತ್ತು ಆರ್ಥಿಕ ಅಂತರವನ್ನು ತಕ್ಷಣವೇ ತೆಗೆದುಹಾಕುತ್ತದೆ. ಈ ಸಂಚಿಕೆಯು ಅಲಕಾ ಭಾಟಿಯಾ ಅವರನ್ನು ವಾಣಿಯ ಜೀವನದಲ್ಲಿ ಒಬ್ಬ ನಾಯಕಿಯಾಗಿ ಸ್ಥಾಪಿಸುತ್ತದೆ. ಆಡಿಯೋ ಪ್ರಸ್ತುತಿಗಾಗಿ ಮಾರ್ಗದರ್ಶನ. ವಾಣಿಯ ಧ್ವನಿ. ಮಂಟು ಜೊತೆಗಿನ ಸಂಭಾಷಣೆ. ಮಂಟು ಜೊತೆ ಮಾತನಾಡುತ್ತಿರುವಾಗ ವಾಣಿಯ ಧ್ವನಿ ಕಠಿಣವಾಗಿ ಮತ್ತು ಅಸಾಮಾನ್ಯವಾಗಿ ದೃಢವಾಗಿರಬೇಕು. ಆಕೆಯ ಸ್ವಂತ ಧೈರ್ಯಕ್ಕೆ ಆಶ್ಚರ್ಯವಾಗುವಷ್ಟು ಇರಬೇಕು. ಮಂಟು ಫ್ರೂಟ್ಸ್ ಎಂದು ಹೇಳುವಾಗ ಸ್ವಲ್ಪ ವ್ಯಂಗ್ಯ ಇರಬೇಕು. ತಂದೆಯೊಂದಿಗಿನ ಸಂಭಾಷಣೆ ಹೆಮ್ಮೆ ಮತ್ತು ವಾತ್ಸಲ್ಯದ ಮಿಶ್ರಣವಾಗಿರಬೇಕು, ವಿಶೇಷವಾಗಿ ಕೆಲಸಕ್ಕೆ ಹೋಗುವ ಬಗ್ಗೆ ತಂದೆಗೆ ಹೇಳುವಾಗ. ಪಾತ್ರಗಳ ಧ್ವನಿ. ಮಂಟು. ಅವನ ಗಾಬರಿ ಮತ್ತು ಅವಿಧೇಯತೆ ಅವನ ಧ್ವನಿಯ ಸ್ವರ ಮತ್ತು ತಡಬಡಾಯಿಸುವಿಕೆಯಲ್ಲಿ ಪ್ರತಿಫಲಿಸಬೇಕು. ಬೇಡಿಕೊಳ್ಳುವಾಗ ಅವನ ಧ್ವನಿ ಅತ್ಯಂತ ವಿನಮ್ರವಾಗಿರಬೇಕು. ಅಲಕಾ ಭಾಟಿಯಾ. ಸ್ವಾಗತಿಸುವಾಗ ಅವಳ ಧ್ವನಿ ವಾತ್ಸಲ್ಯಮಯವಾಗಿ ಆದರೆ ಸಂಯಮದಿಂದ ಕೂಡಿರಬೇಕು. ತನ್ನನ್ನು ಸಿಇಒ ಎಂದು ಪರಿಚಯಿಸಿಕೊಳ್ಳುವಾಗ ಧ್ವನಿಯು ಶಕ್ತಿ ಮತ್ತು ಪ್ರಾಮುಖ್ಯತೆಯ ಭಾವವನ್ನು ನೀಡಬೇಕು. ಸಂಗೀತ. ಮಂಟು ಜೊತೆಗಿನ ಸಂಘರ್ಷದ ಸಮಯದಲ್ಲಿ ಉದ್ವಿಗ್ನ ಸಂಗೀತ ಇರಬೇಕು. ಅವನು ಓಡಿಹೋದಾಗ ಅದು ವಿಜಯೋತ್ಸವ ಮತ್ತು ಆತ್ಮವಿಶ್ವಾಸದ ಧ್ವನಿಗೆ ಬದಲಾಗಬೇಕು. ಅಲಕಾ ಮೇಡಂರ ಭವ್ಯ ನಿವಾಸದ ದೃಶ್ಯದಲ್ಲಿ ಮೃದುವಾದ ಮತ್ತು ಶಾಂತಿಯುತ ಹಿನ್ನೆಲೆ ಸಂಗೀತವನ್ನು ಬಳಸಬೇಕು. ಎಪಿಸೋಡ್ 5 ಮುಗಿದಿದೆ.